ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಮೇ 31ನೇ ತಾರೀಕು ಅಧಿಕ ಜ್ಯೇಷ್ಠ ಮಾಸದ ಹುಣ್ಣಿಮೆ ಬರ್ತಾ ಇದೆ. ಈ ಹುಣ್ಣಿಮೆ ಮುಗಿದ ನಂತರ ಶ್ರೀ ಮಂಜುನಾಥ ಸ್ವಾಮಿಯ ಒಂದು ನೇರ ದೃಷ್ಟಿ ಈ ಒಂದು ರಾಶಿಯ ಮೇಲೆ ಪ್ರಭಾವ ಬೀಳ್ತಾ ಇದೆ. ಇದರ ಒಂದು ಪ್ರಭಾವದಿಂದ ಈ 4 ರಾಶಿಯ ಒಂದು ಕಷ್ಟಗಳು ನಿವಾರಣೆಯಾಗಲಿದೆ. ಆ ರಾಶಿಗಳು ಯಾವುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ದೀರ್ಘಕಾಲದಲ್ಲಿ ಇದ್ದಂತಹ ಒಂದು ಆಸ್ತಿಯ ವಿವಾದ ಬಗೆಹರಿಯುತ್ತದೆ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಹೊಸ ಜವಾಬ್ದಾರಿಗಳಿಂದ ನಿಮ್ಮ ಆದಾಯ ವೃದ್ಧಿಯಾಗುತ್ತದೆ. ಎರಡನೇ ರಾಶಿಯಾಗಿ ಸಿಂಹರಾಶಿ. ಉದ್ಯೋಗಸ್ಥರಿಗೆ ರಾಜ ಮರ್ಯಾದೆ ಸಿಗ್ತಾ ಇದೆ. ಸಂಬಳದ ಹೆಚ್ಚಾಗುವಂತಹ ಒಂದು ಶುಭ ವಾರ್ತೆಯನ್ನು ಕೇಳ್ತೀರಾ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಶತ್ರುಗಳ ಕಾಟ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಮೂರನೇ ರಾಶಿಯಾಗಿ ತುಲಾರಾಶಿ. ಹಣದ ಒಳಹರಿವು ಹೆಚ್ಚಾಗುತ್ತದೆ. ಸಾಲದ ಬಾಧೆಯಿಂದ ಮುಕ್ತಿಗೊಳ್ಳುತ್ತದೆ. ಇಷ್ಟು ದಿನ ಕಾಡುವಂತಹ ಒಂದು ಮಾನಸಿಕ ಚಿಂತನೆ ದೂರವಾಗುತ್ತದೆ. ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ಮೂಡುತ್ತದೆ. ಪ್ರೇಮ ಜೀವನದ ಹಾಗೂ ಮಾನಸಿಕ ಜೀವನ ತುಂಬ ಚೆನ್ನಾಗಿರುತ್ತದೆ. ನಾಲ್ಕನೇ ರಾಶಿಯಾಗಿ ಕುಂಭರಾಶಿ. ನಿಮ್ಮ 11ನೇ ಮನೆಯಲ್ಲಿ ಶುಭ ದೃಷ್ಟಿ ನಡೀತಾ ಇರೋದ್ರಿಂದ ನಿಮ್ಮ ಹಳೆಯ ಬಾಕಿ ಹಣ ಕೈ ಸೇರಲಿದೆ. ಶನಿ ದೇವನ ಒಂದು ಪರಮ ಗುರು ಆಗಿರೋದ್ರಿಂದ ಶಿವನ ಆರಾಧನೆ ಮಾಡುವುದರಿಂದ ನಿಮ್ಮ ಸಾತಿಯ ಒಂದು ಕಠಿಣ ಪ್ರಭಾವ ಕಡಿಮೆ ಆಗುತ್ತದೆ. ಜೀವನದಲ್ಲಿ ಸ್ಥಿರತೆ ಅನ್ನೋದು ಬರುತ್ತದೆ. ಈ ರಾಜಯೋಗದ ಒಂದು ಸಂಪೂರ್ಣವಾದ ಫಲವನ್ನು ದೊರಕಬೇಕೆಂದರೆ ಮೇ 31 ಕಳೆದ ನಂತರ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ಹಾಲಿನ ಅಭಿಷೇಕವನ್ನು ಮಾಡಿಸಿ ಓಂ ನಮಃ ಶಿವಾಯ ಅಂತ ಹೇಳಿ ಜಪವನ್ನು ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಓಂ ನಮಃ ಶಿವಾಯ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.